ಬಿಜೆಪಿಯದ್ದು ವಿನಾಶಕಾಲಿ ವಿಪರೀತ ಬುದ್ಧಿ. ಟಿಡಿಪಿ ಜೆಡಿಯು ಆಟಕ್ಕೆ ಬ್ರೇಕ್, ಉದ್ಧವ್ಗೆ ಗಾಳ. ಬಾಣಲೆಯಿಂದ ಬೆಂಕಿಗೆ ಬೀಳುತ್ತಾ ಕೇಂದ್ರ ಬಿಜೆಪಿ. ಬಿಜೆಪಿಯದ್ದು ವಿನಾಶಕಾಲಿ ವಿಪರೀತ ಬುದ್ಧಿ ಎಂಬಂತಾಗಿದೆ. ಸದ್ಯ ಎನ್ಡಿಎ ಸರ್ಕಾರ ರಚನೆಗೆ ಟಿಡಿಪಿ ಮತ್ತು ಜೆಡಿಯು ಮೇಲಿನ ಅತಿಯಾದ ಅವಲಂಬನೆಯನ್ನು ತಪ್ಪಿಸಲು ಬಿಜೆಪಿಗರು ಹೊಸ ದಾಳ ಹೂಡಿದ್ದಾರೆ. ಅದುವೇ ಉದ್ಧವ್ ಠಾಕ್ರೆ ಬಣವನ್ನ ಎನ್ಡಿಎಗೆ ಸೆಳೆಯೋದು. ಹಾಗಾದ್ರೆ ಬಿಜೆಪಿಯ ಈ ಪ್ಲಾನ್ ವರ್ಕೌಟ್ ಆಗುತ್ತಾ? ಏನು ಮಾಡಲು ಹೋಗಿ ಇನ್ನೇನೋ ಎಡವಟ್ಟು ಮಾಡಿಕೊಳ್ಳುತ್ತಾ ಬಿಜೆಪಿ. ಬಾಣಲೆಯಿಂದ ಬೆಂಕಿಗೆ ಬೀಳುತ್ತಾ ಕೇಂದ್ರ ಬಿಜೆಪಿ. ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಕಳೆದ 10 ವರ್ಷಗಳ ಕಾಲ ಕೇಂದ್ರದಲ್ಲಿ ನಿರ್ಭೀತಿಯಿಂದ ಅಧಿಕಾರ ನಡೆಸಿದ ಬಿಜೆಪಿ ನಾಯಕರಿಗೆ ಈಗ ಟಿಡಿಪಿ ಮತ್ತು ಜೆಡಿಯು ನಾಯಕರ ಮರ್ಜಿಗೆ ಬಿದ್ದು ತಗ್ಗಿ ಬಗ್ಗಿ ಅಧಿಕಾರ ನಡೆಸೋದು ಕಷ್ಟವಾಗ್ತಿದೆ. ತಮ್ಮ ಪ್ರತಿಷ್ಠೆ ಪಾತಾಳಕ್ಕೆ ಬೀಳ್ತಿದೆಯಲ್ವಾ ಅನ್ನೋ ಹತಾಶೆ ಮೋದಿ ಸೇರಿದಂತೆ ಬಿಜೆಪಿಯ ಘಟಾನುಘಟಿ ನಾಯಕರನ್ನ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಹೀಗಾಗಿ ಬಿಜೆಪಿ ನಾಯಕರು ಪ್ಲಾನ್ ಬಿ ಮೊರೆ ಹೋಗಿದ್ದಾರೆ. ಹಾಗಾದ್ರೆ ಏನದು ಪ್ಲಾನ್ ಬಿ ಅನ್ನೋದನ್ನ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಬಿಜೆಪಿ ಮುಂದಿರೋ ಪ್ಲಾನ್ ಎ ಏನು ಅನ್ನೋದನ್ನ ನೀವು ನೋಡ್ಲೇಬೇಕು. ಪ್ಲಾನ್ ಎ ಪ್ರಕಾರ ಟಿಡಿಪಿ ಮತ್ತು ಜೆಡಿಯು ನಾಯಕರ ಮೇಲೆ ಅತಿಯಾದ ಅವಲಂಬನೆಯನ್ನು ತಪ್ಪಿಸಲು ಎನ್ಡಿಎಗೆ ಹೊರಗಿನ ಮತ್ತಷ್ಟು ಮಿತ್ರ ಪಕ್ಷಗಳನ್ನು ಸೆಳೆಯಲು ಮುಂದಾಗಿದೆ. ಅದರಲ್ಲೂ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆಗೆ ಗಾಳ ಹಾಕಲು ಬಿಜೆಪಿ ನಾಯಕರು ಪ್ಲಾನ್ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಸರಳ ಬಹುಮತ ಪಡೆಯುವಲ್ಲಿ ವಿಫಲವಾಗಿದೆ. ಇದರಿಂದ ಸರ್ಕಾರ ರಚನೆಗೆ ಟಿಡಿಪಿ ಮತ್ತು ಜೆಡಿಯು ಪಕ್ಷಗಳನ್ನು ಅತಿಯಾಗಿ ಅವಲಂಬಿಸಬೇಕಾಗಿರುವುದು ಅನಿವಾರ್ಯವಾಗಿದೆ. ಹೀಗಾಗಿ ಈ ಎರಡು ಪಕ್ಷಗಳು ತಮ್ಮದೇ ಆದ ದಾಟಿಯಲ್ಲಿ ಡಿಮ್ಯಾಂಡ್ಗಳನ್ನು ಬಿಜೆಪಿ ನಾಯಕರ ಮುಂದಿಟ್ಟಿದ್ದಾರೆ. ಇಷ್ಟು ದಿನ ಆರ್ಡರ್ ಮಾಡ್ತಿದ್ದ ಬಿಜೆಪಿ ನಾಯಕರು ಈಗ ರಿಕ್ವೆಸ್ಟ್ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇದರಿಂದ ಅಲರ್ಟ್ ಆಗಿರೋ ಬಿಜೆಪಿ ನಾಯಕರು ಎನ್ಡಿಎ ಮೈತ್ರಿಕೂಟ ವಿಸ್ತರಣೆಗೆ ಮುಂದಾಗಿದ್ದಾರೆ. ಅದರ ಒಂದು ಭಾಗವೆಂಬಂತೆ ಈಗಾಗಲೇ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಸೇರಿದಂತೆ ಇತರೆ ಸಣ್ಣ ಪುಟ್ಟ ಪಕ್ಷಗಳು ಹಾಗೂ ಪಕ್ಷೇತರರನ್ನ ಎನ್ಡಿಎಗೆ ಸೆಳೆಯಲು ಪ್ಲಾನ್ ಮಾಡಿದ್ದಾರೆ. ಜೆಡಿಯು ಮತ್ತು ಟಿಡಿಪಿ ಪಕ್ಷಗಳೆರಡು ಈಗಾಗಲೇ ಎನ್ಡಿಎಗೆ ಬೆಂಬಲ ಘೋಷಿಸಿವೆ. ಆದ್ರೂ ಉಭಯ ಪಕ್ಷಗಳ ಇತಿಹಾಸವನ್ನ ಅವಲೋಕಿಸಿದಲ್ಲಿ ಈ ಎರಡು ಪಕ್ಷಗಳು ಯಾವುದೇ ಕ್ಷಣದಲ್ಲಿ ಮೈತ್ರಿಕೂಟಗಳನ್ನ ಬದಲಾಯಿಸುವ ಸಾಧ್ಯತೆಗಳಿವೆ. ಹೀಗಾಗಿ ಇಂತಹ ಪ್ರಾದೇಶಿಕ ಪಕ್ಷಗಳ ಮಾತಿನ ಮೇಲೆ ಸದಾಕಾಲ ವಿಶ್ವಾಸವಿಡೋದು ಬಿಜೆಪಿಗೆ ಕಷ್ಟವಾಗ್ತಿದೆ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ 9 ಸ್ಥಾನಗಳನ್ನ ಗೆದ್ದಿರುವ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆಯನ್ನ ಮರಳಿ ಎನ್ಡಿಎ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳಲು ಬಿಜೆಪಿ ಮುಂದಾಗಿದೆ. ಈ ನಿಟ್ಟಿನಲ್ಲಿ ಎರಡು ಪಕ್ಷಗಳ ನಡುವೆ ಸಂಪರ್ಕ ಇರೋ ವ್ಯಕ್ತಿಯ ಮೂಲಕ ಸಂದೇಶ ರವಾನಿಸಲಾಗಿದೆ ಎನ್ನಲಾಗುತ್ತಿದೆ. ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಬುಧವಾರ ನಡೆದ ಇಂಡಿಯಾ ಮೈತ್ರಿಕೂಟದ ಸಭೆಗೆ ಉದ್ಧವ್ ಠಾಕ್ರೆ ಗೈರಾಗಿದ್ರು. ಇನ್ನು ರಾಜಸ್ಥಾನದ ಹನುಮಾನ್ ಬೆನಾವಿಲ್ ಕೂಡ ಬುಧವಾರದ ಸಭೆಗೆ ಗೈರಾಗಿದ್ರು. ಇವರು ಬಿಜೆಪಿ ಜೊತೆ ಸಂಪರ್ಕದಲ್ಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನ ಮೇಲ್ನೋಟಕ್ಕೆ ಬಿಜೆಪಿಯ ಪ್ಲಾನ್ ಎ ಸೇಫ್ ಅಂತಾನೆ ಹೇಳಬಹುದು. ಆದ್ರೆ ಈ ಹಿಂದೆ ಉದ್ಧವ್ ಠಾಕ್ರೆ ಬಣ ಕೂಡ ಬಿಜೆಪಿ ವಿರುದ್ಧ ಮುನ್ಸಿಕೊಂಡು ಹೊರ ನಡೆದಿತ್ತು. ಹೀಗಾಗಿ ಉದ್ಧವ್ ಠಾಕ್ರೆ ಎನ್ಡಿಎಗೆ ವಾಪಸ್ ಆದ್ರೂ ಮುಂದೊಂದು ದಿನ ಬಿಜೆಪಿ ವಿರುದ್ಧ ಸಿಡಿದು ನಿಲ್ಲೋ ಸಾಧ್ಯತೆ ಇದೆ. ಇನ್ನ ಈಗ ಉದ್ಧವ್ ಠಾಕ್ರೆ ಅವರನ್ನ ಸೇರಿಸಿಕೊಂಡ್ರೆ ಟಿಡಿಪಿ ಮತ್ತು ಜೆಡಿಯು ಎನ್ಡಿಎ ಇಂದ ಹೊರ ನಡೆದ್ರೆ ಗತಿ ಏನು ಅನ್ನೋ ಚಿಂತೆ ಕೂಡ ಬಿಜೆಪಿ ನಾಯಕರನ್ನ ಇನ್ನಿಲ್ಲದಂತೆ ಕಾಡ್ತಿದೆ. ಹೊರಗಿನ ಸಣ್ಣ ಪುಟ್ಟ ಪಕ್ಷಗಳನ್ನ ಒಳ ಸೇರಿಸಿಕೊಳ್ಳೋದ್ರಿಂದ ಸಂಖ್ಯೆ ಹೆಚ್ಚಾದಂತೆ ಸಮಸ್ಯೆಗಳು ಕೂಡ ಹೆಚ್ಚಾಗ್ತಾನೆ ಹೋಗ್ತವೆ. ಇದೆಲ್ಲವನ್ನು ಗಮನಿಸಿರೋ ಕೇಂದ್ರ ಬಿಜೆಪಿ ನಾಯಕರು ಪ್ಲಾನ್ ಬಿ ಮೊರೆ ಹೋಗಿದ್ದಾರೆ. ಹಾಗಾದ್ರೆ ಏನದು ಪ್ಲಾನ್ ಬಿ ಅಂದ್ರ? ಮತ್ತದೇ ಆಪರೇಷನ್ ಕಮಲ. ಹೌದು ವೀಕ್ಷಕರೇ, ಸದ್ಯ ಜೆಡಿಯು ಮತ್ತು ಟಿಡಿಪಿ ಹೇಳಿದಂತೆ ಕೇಳಿ ಎನ್ಡಿಎ ಸರ್ಕಾರ ರಚಿಸೋ ಕೇಂದ್ರ ಬಿಜೆಪಿ ನಾಯಕರು ಹಂತ ಹಂತವಾಗಿ ಸಣ್ಣ ಪುಟ್ಟ ಪಾರ್ಟಿಗಳನ್ನ ಬಿಜೆಪಿಗೆ ಸೆಳೆದು ಅವರಿಂದ ರಾಜೀನಾಮೆ ಕೊಡಿಸಿ ಅವರನ್ನ ಮತ್ತೆ ಬಿಜೆಪಿ ಚಿಹ್ನೆಯಡಿ ಗೆಲ್ಲಿಸಿಕೊಂಡು ಬರೋ ರಣತಂತ್ರ ನಡೆಯುತ್ತಿದೆ. ಒಂದೆರಡು ವರ್ಷದಲ್ಲಿ ಸುಮಾರು 32ಕ್ಕೂ ಹೆಚ್ಚು ಎಂಪಿಗಳನ್ನ ಬಿಜೆಪಿಯಿಂದ ಗೆಲ್ಲಿಸಿಕೊಂಡ್ರೆ ಕೇಂದ್ರದಲ್ಲಿ ಬಿಜೆಪಿಗೆ ಪೂರ್ಣ ಬಹುಮತ ಸಿಕ್ಕಂತಾಗುತ್ತೆ. ಆಗ ಮಿತ್ರ ಪಕ್ಷಗಳ ಮರ್ಜಿಗೆ ಬೀಳದೆ ಮೊದಲಿನಂತೆ ನಿರ್ಭೀತಿಯಿಂದ ಕೇಂದ್ರದಲ್ಲಿ ಅಧಿಕಾರ ನಡೆಸಬಹುದು ಅನ್ನೋ ಲೆಕ್ಕಾಚಾರಗಳು ನಡೆಯುತ್ತಿವೆ. ಆದ್ರೆ ಬಿಜೆಪಿಯ ಈ ರಣತಂತ್ರ ವಿನಾಶಕಾಲಿ ವಿಪರೀತ ಬುದ್ಧಿ ಎಂಬಂತಿದೆ. ಇಂಥ ದುಸ್ಸಾಹಸಕ್ಕೆ ಬಿಜೆಪಿ ಕೈ ಹಾಕಿದ್ದೇ ಆದ್ರೆ ಎನ್ಡಿಎ ಮಿತ್ರ ಪಕ್ಷಗಳು ಬಿಜೆಪಿ ವಿರುದ್ಧ ತಿರುಗಿ ಬೀಳೋ ಸಾಧ್ಯತೆ ಇದೆ. ಜೊತೆಗೆ ಬಿಜೆಪಿ ಆಪರೇಷನ್ ಕಮಲ ನಡೆಸ್ತಿದ್ರೆ ಇತರೆ ಪಕ್ಷಗಳು ಸುಮ್ಮನೆ ಕೂರಕ್ಕಂತೂ ಚಾನ್ಸೇ ಇಲ್ಲ. ಬಿಜೆಪಿಗೆ ರಿವರ್ಸ್ ಆಪರೇಷನ್ ನಡೆಸ್ತಾರೆ. ಜೊತೆಗೆ ಬಿಜೆಪಿಗರ ಮೇಲೆ ಎನ್ಡಿಎ ಮಿತ್ರ ಪಕ್ಷಗಳಿಗೆ ನಂಬಿಕೆ ಹೋದ್ರೆ ಆಗ ಆ ಪಕ್ಷಗಳೆಲ್ಲ ಐಎನ್ಡಿಎ ಒಕ್ಕೂಟದತ್ತ ಮುಖ ಮಾಡಬಹುದು. ಆ ಮೂಲಕ ಕೇಂದ್ರದಲ್ಲಿ ಐಎನ್ಡಿಎ ಸರ್ಕಾರ ಅಸ್ತಿತ್ವಕ್ಕೆ ಬಂದ್ರೂ ಆಶ್ಚರ್ಯವಿಲ್ಲ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.